ಮನೆಯ ಅಂದವನ್ನು ಹೆಚ್ಚಿಸಲು ಎಷ್ಟು ವಸ್ತುಗಳಿದ್ರೂ ಸಾಲದು. ಮನೆಗೆ ಬರುವ ಅತಿಥಿಗಳ ಮನಸೆಳೆಯಲು ವಿಧವಾದ ಅಲಂಕಾರಿಕ ವಸ್ತುಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಆದರೆ ಮನೆ ಅಂದಕ್ಕೆ ಮನೆಯಲ್ಲಿ ತಯಾರಿಸುವ ವಸ್ತುಗಳನ್ನು ಆಕರ್ಷಕವಾಗಿ ತಯಾರಿಸಬಹುದು ಅಂತಾರೆ ನಮ್ಮ ಸಿರಿ ಸಖಿ. ಹಾಗಾದ್ರೆ ಮನೆಯ ಅಂದವನ್ನು ಹೆಚ್ಚಿಸುವ ಡೆಕೋರೇಟಿವ್ ಶೋಪೀಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಿರಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾನು ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋ ಕಾನ್ಸೆಪ್ಟ್ನ ಫಾಲೋ ಮಾಡಿ ಹಳೆ ನ್ಯೂಸ್ ಪೇಪರ್ಗಳನ್ನು ಹೇಗೆ ಒಂದು ಡೆಕೋರೇಟಿವ್ ಶೋ ಪೀಸ್ ಮಾಡ್ಬೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಇದನ್ನ ಅಂತ. ಶೋ ಪೀಸ್ ಮಾಡಲು ಬೇಕಾಗಿರುವ ಮೆಟೀರಿಯಲ್ಸ್: ಬಲೂನ್, ಪ್ರಿಂಟೆಡ್ ಟಿಶ್ಯೂ, ನ್ಯೂಸ್ ಪೇಪರ್, ವೈಟ್ ಗ್ಲೂ, ಡೆಕೋಪಾಜ್ ಗ್ಲೂ, ಆಕ್ರಿಲಿಕ್ ಪೇಂಟ್ಸ್ ಮತ್ತು ಪೇಂಟ್ ಬ್ರಷಸ್. ನ್ಯೂಸ್ ಪೇಪರ್ ಯೂಸ್ ಮಾಡಿ ಡೆಕೋರೇಟಿವ್ ಶೋ ಪೀಸ್ ಮಾಡೋದನ್ನ ನೋಡೋಣ ಬನ್ನಿ. ಮೊದಲಿಗೆ ಬೆಲೂನ್ನ ತಗೊಳ್ಳಿ. ನಾನು ಬೆಲೂನ್ ಬ್ಲೋ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಇದಕ್ಕೆ ಪೇಪರ್ ಹಾಕ್ಬೇಕು ನಾವು. ಮೊದಲಿಗೆ ಸ್ವಲ್ಪ ವೈಟ್ ಗ್ಲೂ ಹಾಕ್ಕೊಳ್ಳಿ. 1-2 ಸ್ಪೂನ್ ಅಷ್ಟು ವೈಟ್ ಗ್ಲೂ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ. ಈಗ ನೆಕ್ಸ್ಟ್ ಬೆಲೂನ್ ತಗೊಳ್ಳಿ. ಬೆಲೂನ್ ನಿಮಗೆ ಯಾವ ಸೈಜ್ ಬೇಕಂದ್ರೆ ಆ ಸೈಜ್ ಬೆಲೂನ್ ನೀವು ತಗೋಬೋದು. ಇದರಲ್ಲಿ ಇವಾಗ ಪೇಪರ್ನ, ನ್ಯೂಸ್ ಪೇಪರ್ನ ಒಂದೊಂದೇ ಇದರಲ್ಲಿ ಡಿಪ್ ಮಾಡಿ ಸ್ವಲ್ಪ ಸ್ಕ್ವೀಸ್ ಮಾಡಿ ಎಕ್ಸ್ಟ್ರಾ ವಾಟರ್ನ ಅಂಟಿಸ್ಕೊಂಡ್ಬರ್ಬೇಕು ಒಂದೇ ಲೈನಲ್ಲಿ. ಎಕ್ಸಸ್ ವಾಟರ್ನೆಲ್ಲ ಸ್ವಲ್ಪ ಸ್ಕ್ವೀಸ್ ಮಾಡಿಬಿಡಿ. ಒಂದು ರೌಂಡು ಈಗ ಪೂರ್ತಿ ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ಈಗ ಸೆಕೆಂಡ್ ರೌಂಡ್ಗೆ ಈ ಥರ ಪ್ಲೇನ್ ವೈಟ್ ಪೇಪರ್ ತಗೊಳ್ಳಿ. ಅದನ್ನು ಇದೇ ರೀತಿ ಗ್ಲೂನಲ್ಲಿ ಡಿಪ್ ಮಾಡಿ ವಾಟರ್ ಸ್ಕ್ವೀಸ್ ಮಾಡಿ ಹಾಕ್ಕೊಂಬರ್ಬೇಕು. ಇದು ಬೇಕಂದರೆ ಸೆಕೆಂಡ್ ರೌಂಡು ನ್ಯೂಸ್ ಪೇಪರಲ್ಲೇ ಹಾಕ್ಬೋದು. ಬಟ್ ಇದು ವೈಟ್ ಪೇಪರಲ್ಲಿ ಹಾಕೋದ್ರಿಂದ ನಿಮಗೆ ಎಲ್ಲಿ ಅಂಟಿಸ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಯಾವ ಜಾಗನೂ ಮಿಸ್ ಮಾಡೋದಿಲ್ಲ, ಆವಾಗ ಹೆಚ್ಚು ಕಮ್ಮಿ ಬರೋದಿಲ್ಲ ಆವಾಗ. ಇಲ್ಲಾಂದರೆ ಒಂದು ಕಡೆ ಅಂಟಿಸಿರ್ತೀವಿ, ಇನ್ನೊಂದು ಕಡೆ ಅಂಟಿಸಿರಲ್ಲ. ಸೊ ಬೆಲೂನ್ ಇಲ್ಲ ರೆಡಿ ಆದಮೇಲೆ ಒಂದು ಕಡೆ ತೆಳು, ಒಂದು ಕಡೆ ದಪ್ಪ, ಚೆನ್ನಾಗಿ ಕಾಣಿಸೋದಿಲ್ಲ ಅದು. ಇದೇ ರೀತಿ ವೈಟ್ ಪೇಪರ್ ಫುಲ್ ಬೆಲೂನ್ನ ಕವರ್ ಮಾಡಬೇಕು. ಇದು ಕವರ್ ಆದಮೇಲೆ ತಿರ್ಗಾ ಇನ್ನೊಂದು ರೌಂಡ್ ಇದ್ರ ಮೇಲೆ ನ್ಯೂಸ್ ಪೇಪರ್ ಅಂಟಿಸ್ಬೇಕು. 1 ಡೇ ಹಾಗೆ ಡ್ರೈ ಮಾಡೋದಕ್ಕೆ ಬಿಡಬೇಕು. ಈ ಬೆಲೂನ್ ಡ್ರೈ ಆಗೋದಕ್ಕೆ 1-2 ದಿನ ಬೇಕಾಗತ್ತೆ. ಇದು ಡ್ರೈ ಆಗಿ ರೆಡಿಯಾಗಿರೋ ಪೀಸ್ ನಾನು ತೊಗೊಂಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ಪೇಂಟ್ ಮಾಡ್ಕೋಬೇಕು. ನಾನು ಆರೆಂಜ್ ಕಲರ್ ತೊಗೋತಾ ಇದ್ದೀನಿ, ಯಾಕೆಂದರೆ ಇದು ನನ್ನ ಟಿಶ್ಯೂಗೆ ಮ್ಯಾಚಿಂಗ್ ಕಲರ್ ತೊಗೊಳ್ತಾ ಇದ್ದೀನಿ ನಾನು. ಈ ರೀತಿ ಪೂರ್ತಿ ಬೆಲೂನ್ ಪೇಂಟ್ ಮಾಡ್ಕೊಂಡು ಬರಬೇಕು. ಇದೀಗ ಪೇಂಟ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ನೆಕ್ಸ್ಟ್ ಸ್ಟೆಪ್ಪು ಈ ಬೆಲೂನ್ನ ಇವಾಗ ತೆಗೆದು ಬಿಡಬೇಕು. ಕತ್ರಿ ತೊಗೊಂಡು ಹಿಂಗೆ ಈಸಿಯಾಗಿ ಸುಮ್ಮನೆ ಕಟ್ ಮಾಡಿದ್ರು ಸಾಕು. ಎಲ್ಲ ಅದು ಒಳಗಡೆ ಡಿಫ್ಲೇಟ್ ಆಗುತ್ತೆ ಬೆಲೂನು. ನೆಕ್ಸ್ಟು ಇವಾಗ ಯಾವ ಸೈಜ್ ಬೇಕೋ ನಿಮಗೆ ಆ ಸೈಜ್ ಓಪನಿಂಗ್ ಮಾಡ್ಕೋಬೇಕು. ಇದರಲ್ಲಿ ಬೆಲೂನ್ ತೆಗೆದುಬಿಡಬೇಕು. ನೆಕ್ಸ್ಟು ಇದ್ರ ಮೇಲೆ ಪ್ರಿಂಟೆಡ್ ಟಿಶ್ಯೂ ಪೇಪರ್ನ ಅಂಟಿಸ್ಕೋಬೇಕು. ಈ ಟಿಶ್ಯೂ ಪೇಪರಲ್ಲಿ ಆ್ಯಕ್ಚುಲಿ 2 ಲೇಯರ್ಸ್ ಬರುತ್ತೆ. ನಮಗೆ ಬೇಕಾಗಿರೋದು ಮಾತ್ರ ಬರೀ ಫ್ರಂಟ್ ಪೋರ್ಷನ್ ಮಾತ್ರ ಬೇಕು. ಸೊ ಅದರ ಹಿಂದೆ ಲೇಯರ್ ತೆಗೆದುಬೇಡ. ಈಗ ಇದರಲ್ಲಿ 2 ಲೇಯರು ಬರುತ್ತೆ, 3 ಲೇಯರು ಬರುತ್ತೆ. ಈ ಟಿಶ್ಯೂ ಪೇಪರ್ನಲ್ಲಿ 3 ಲೇಯರ್ ಇದೆ. ಈ ಥರ ಬರೀ ಟಾಪ್ ಲೇಯರ್ ಮಾತ್ರ ತಗೋಬೇಕು, ಈ 2 ಲೇಯರ್ ಬೇಡ. ಇದನ್ನು ಇವಾಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೇಕು. ಈ ಥರ ತುಂಬ ಡಿಸೈನ್ಸ್ ಬರುತ್ತೆ. ನಿಮ್ಗೆ ಯಾವ ಥರ ನಿಮ್ಮ ಮನೆ ಡೆಕೋರ್ ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೋ ಪೀಸ್ ರೆಡಿ ಮಾಡ್ಕೋಬೋದು ನೀವು. ಇದು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪೇಪರ್ನ ಇದ್ರ ಮೇಲೆ ಅಂಟಿಸ್ಬೇಕು. ಪ್ಲೇಸ್ಮೆಂಟ್ ನೋಡ್ಕೊಳ್ಳಿ ಎಲ್ಲಿ ಇಡಬೇಕು ಅಂತ. ಸೆಂಟರ್ಗೆ ಬರಬೇಕಿದು. ಈಗ ಡೆಕೋಪಾಜ್ ಗ್ಲೂ ತೊಗೊಂಡು ಒಂದು ಸೈಡಿಂದ ಅಂಟಿಸ್ಕೊಂಬರ್ಬೇಕು. ಇದನ್ನು ನಿಧಾನಕ್ಕೆ ಸ್ಟ್ರೋಕ್ಸ್ ಕೊಡಬೇಕು, ಇಲ್ಲಾಂದರೆ ರಿಂಕಲ್ ಬಂದುಬಿಡುತ್ತೆ ಪೇಪರು.
ಇಲ್ಲಿ ಸ್ವಲ್ಪ ರಿಂಕಲ್ ಬರೋ ಹಂಗಿದೆ, ಅದಕ್ಕೆ ಸ್ವಲ್ಪ ಪೇಪರ್ ಕಟ್ ಮಾಡ್ಕೋಬೇಕು. ಅದನ್ನು ನಾವು ಪೇಂಟಲ್ಲಿ ಕವರ್ ಮಾಡ್ಕೋಬೋದು. ಆಮೇಲೆ ಇದೇ ರೀತಿ ಪೂರ್ತಿ ಎಲ್ಲ ಪಿಕ್ಚರ್ಗೂ ಗಮ್ ಹಾಕ್ಕೊಂಡು ಹಿಂಗೆ ಸ್ಟ್ರೋಕ್ಸ್ ಕೊಟ್ಕೊಂಡು ಅಂಟಿಸ್ಕೊಂಡು ಬರಬೇಕು. ಇದು ತುಂಬ ಎಕ್ಸಸ್ ಇದೆ ಇವಾಗ, ಸೊ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಬೇಡ. ಇದನ್ನು ತಿರ್ಗಾ ಪೇಂಟಿಂಗಲ್ಲಿ ಕವರ್ ಮಾಡ್ಕೋಬೋದು ನಾವು. ಇವಾಗ ಇದೆಲ್ಲ ಇನ್ಕಂಪ್ಲೀಟ್ ಆಗಿದೆ ಅಲ್ವಾ, ಇದನ್ನೆಲ್ಲ ಪೇಂಟಿಂಗಿಂದ ಕವರ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸನ್ ಮಾಡಿಕೊಂಡು ಅದ್ರ ಪಕ್ಕ ಒಂದೆರಡು ಕ್ರೋ ಮಾಡೋಣ. ಇವಾಗ ಕ್ರೋ ಮಾಡ್ತಾ ಇದ್ದೀನಿ ನಾನು. ಸುಮ್ಮನೆ ಒಂದು ವಿ ಥರ ಬರ್ಕೊಂಡ್ರೆ ಲುಕ್ ಲೈಕ್ ಅ ಕ್ರೋ ಫ್ಲೈಯಿಂಗ್. ಸನ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲೋ ಪೇಂಟ್ ತೊಗೊಂಡು ರೌಂಡಾಗಿ ಸುಮ್ಮನೆ ಹಿಂಗೆ ಹಾಕಬೇಕು. ಇವಾಗ ಈ ಕಡೆನೂ ಇಲ್ಲಿ ಸ್ವಲ್ಪ ಎಲ್ಲ ಕಟ್ ಮಾಡ್ಕೊಂಡ್ವಿ, ರಿಂಕಲ್ಸ್ ಬರುತ್ತೆ ಅಂತ. ಇದನ್ನೆಲ್ಲ ಕ್ಲೀನಾಗಿ ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ ಇವಾಗ. ಇದು ಇವಾಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಇದು ಈ ರೀತಿ ಕಾಣಿಸುತ್ತೆ. ನೋಡಿದ್ರಲ್ಲ, ಹಳೆ ನ್ಯೂಸ್ ಪೇಪರನ್ನು ಯೂಸ್ ಮಾಡಿ ಹೇಗೆ ಡೆಕೋರೇಟಿವ್ ಶೋ ಪೀಸನ್ನು ಮಾಡೋದು. ಇದೇ ರೀತಿ ನೀವು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಹೀಗೆ ನೀವು ಕೂಡ ನಿಮ್ಮ ಮನೆಯಲ್ಲಿಯೇ ಡೆಕೋರೇಟಿವ್ ಶೋಪೀಸ್ ರೆಡಿ ಮಾಡಿಕೊಳ್ಳಬಹುದು. ನಿಮಗೂ ಕೂಡ ಡೆಕೋರೇಟಿವ್ ಶೋಪೀಸ್ ಮಾಡುವ ಆಸಕ್ತಿ ಇದ್ರೆ ಹೀಗೊಂದು ಬಾರಿ ಟ್ರೈ ಮಾಡಿ.